ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಳ್ಳಾರಿ ಫೈರಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿಗೆ ಕೊನೆಗೂ ದೊಡ್ಡ ಬಲ ಸಿಗ್ತಾ ಇದೆ. ಈ ಕೇಸಲ್ಲಿ CID ಎಂಟ್ರಿ ಆಗಿದೆಯಲ್ಲ, CID ವಿರುದ್ಧವೇ ಬಿಗ್ ಬಾಂಬ್. ಏನು ಹಾಗಾದರೆ ಡೆಲ್ಲಿಯಿಂದಲೇ ರೆಡ್ಡಿಗೆ ಸಿಗ್ತಿರುವಂಥ ದೊಡ್ಡ ಬಲ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಇಲ್ಲಿ BJPಗೆ ಸೀಕ್ರೆಟ್ ರಿಪೋರ್ಟ್ ಈಗ ಲಭ್ಯವಾಗಿದೆಯಂತೆ. ಮೇಲ್ನೋಟಕ್ಕಿದು ಗಲಾಟೆ ಗಲಭೆಯಲ್ಲಿ ಆದಂತಹ ಫೈರಿಂಗ್ ಅಲ್ಲ, ಬದಲಾಗಿ ದೊಡ್ಡ ಸಂಚಿನ ಮೂಲಕ, ಅಂದರೆ ತುಂಬ ಸಂಘಟಿತವಾಗಿ ಮಾಡಿರೋದು ಅಂತ. ಹಾಗಾಗಿ ಹೈಕಮಾಂಡಿಂದನೇ ಕಾಲ್ ಬಂದಿದೆ. ಈ ಬಗ್ಗೆ ರಿವ್ಯೂ ರಿಪೋರ್ಟ್ ಇಟ್ಟಿತ್ತು. ಈಗಷ್ಟೇ ಕಾರ್ಯಾಧ್ಯಕ್ಷರಾಗಿ ನೇಮಕ ಆಗಿರುವಂಥ ನವೀನ್ ಅವರು ಜನಾರ್ದನ್ ರೆಡ್ಡಿ ಅವರಿಗೆ ಸಂದೇಶದ ಮೇರೆಗೆ ಕಾಲ್ ಮಾಡಿದ್ರು. ಹೈಕಮಾಂಡಿಂದ ಸಪೋರ್ಟ್ ಸಿಗುತ್ತೆ, ಮತ್ತು ಇದನ್ನು ಡೆಲ್ಲಿ ಲೆವೆಲಲ್ಲೂ ಎತ್ಕೊಳ್ಳೋ ಅವಶ್ಯಕತೆ ಬಿದ್ದರೆ ನಾವು ಎತ್ಕೊಳ್ತೀವಿ, ಅಷ್ಟು ಸೀರಿಯಸ್ ಆಗಿರೋ ಕೇಸ್ ಇದು ಅಂತ ವಿಚಾರವನ್ನು ಇಟ್ಟಿದ್ದಾರೆ. ಸಪೋರ್ಟ್ ಕೊಡ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ MLA ಒಬ್ಬರು ತುಂಬ ಪ್ಲ್ಯಾನ್ ಮಾಡಿ BJPಯ ಒಬ್ಬ ಪ್ರಮುಖ ನಾಯಕನನ್ನು ಮುಗಿಸೋದಕ್ಕೆ ನೋಡಿದ್ದಾರೆ ಅಂತ. ಇಲ್ಲಿ ಜನಾರ್ದನ್ ರೆಡ್ಡಿ ವಿಚಾರ ಬರ್ತಿಲ್ಲ. ಮೇನ್ ಆಗಿ ಈಗ ಟರ್ನ್ ಆಗಿರೋದು ಶ್ರೀರಾಮುಲು ವಿಚಾರಕ್ಕೆ ನೋಡಿ. ಫೈರಿಂಗ್ ಆಗಿದ್ದು ಜನಾರ್ದನ್ ರೆಡ್ಡಿ ಮನೆ ಕಡೆಗೆ, ಅಲ್ಲಿ ಮೇಲ್ನೋಟಕ್ಕೆ ಗಲಾಟೆ ಆಗಿದ್ದು ರೆಡ್ಡಿ ಟಾರ್ಗೆಟ್ ಆಗಿ ಅನ್ನೋ ಥರ ಅನ್ನಿಸ್ತಲ್ವಾ. ಫಸ್ಟ್ ಡೇ ಹಾಗೆ ಇದ್ದಿದ್ದು. ಆದರೆ ಈಗ BJP ಇನ್ವೆಸ್ಟಿಗೇಷನ್ನಲ್ಲಿ ಸಿಕ್ಕಿರೋದೇನಪ್ಪ ಅಂತ ಕೇಳಿದ್ರೆ, ಶ್ರೀರಾಮುಲು ಅವರನ್ನು ಟಾರ್ಗೆಟ್ ಮಾಡಲಾಗಿತ್ತಂತೆ. ರಾಮುಲುನ ಹೊಡೆದು ಹಾಕಬೇಕು ಅಂತಲೇ ಗನ್ ಮ್ಯಾನ್ಗೆ ಆದೇಶ ಇತ್ತಂತೆ. ಇದು BJP ಸಿಡಿಸ್ತಿರುವಂಥ ಬಿಗ್ ಬಾಂಬ್. ಈಗ ಅದರಲ್ಲದೆ CID ವಿರುದ್ಧವೂ ಕೂಡ ಸ್ಫೋಟಕ ವಿಚಾರಗಳೆಲ್ಲ ಹೇಳ್ತಾ ಇದ್ದಾರೆ ಅವರು. ಈಗೇನು ಮಾಡೋಕೆ ಹೊರಟಿದ್ದಾರೆ ಹಾಗಾದರೆ? BJP ಹೈಕಮಾಂಡಿಂದ ಸಪೋರ್ಟ್ ಸಿಗ್ತಿದೆ. ರಾಜ್ಯ ನಾಯಕರೆಲ್ಲರೂ ಕೂಡ ರೆಡ್ಡಿ ರಾಮುಲು ಜೊತೆಗೆ ನಿಲ್ತಾ ಇದ್ದಾರೆ. ವಿಧಾನ ಪರಿಷತ್ ಸಚೇತಕ N. ರವಿಕುಮಾರ್ ಕೂಡ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಸಾಥ್ ಕೊಟ್ಟರು. ಜನಾರ್ದನ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡಿ ಫೈರಿಂಗ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಈಗ ಎರಡು ಥರನೂ ಆಗಿದೆ. ಆದರೆ ಗನ್ಮ್ಯಾನ್ಗಳಿಗೆ ಮುಂಚೆನೇ ಫೈರಿಂಗ್ ಮಾಡೋಕೆ ಆದೇಶ ಇತ್ತು. ಬ್ಯಾನರ್ ಅನ್ನೋದೆಲ್ಲ ಒಂದು ನೆಪ ಅಷ್ಟೇ, ಅಲ್ಲಿ ಗಲಾಟೆ ತೆಗೆಯೋದಕ್ಕೆ. ಶ್ರೀರಾಮುಲು ಟಾರ್ಗೆಟ್ ಮಾಡಬೇಕು ಅಂತಾನೇ ಪ್ಲ್ಯಾನ್ ಆಗಿತ್ತು. ಮೊನ್ನೆ ಅಷ್ಟೇ ಒಂದು ವಿಡಿಯೋ ಆಡಿಯೋ ಅಂತೆಲ್ಲ ಬಿಟ್ಟರು. ರಾಮುಲು ಇದ್ದಾನೆ, ಹೊಡೆದು ಹಾಕಿ, ಮತ್ತೆ ಸಿಗಲ್ಲ, ಹೊಡೆದು ಹಾಕಿ ಅಂತ ಆಡಿಯೋ ಕೂಡ ಇದೆ, ಅದನ್ನು ಕೊಡ್ತೀವಿ ನಾವು ಅಂತೆಲ್ಲ ಹೇಳಿದರು ಅವರು. ಈಗ BJPಗೆ ಪಕ್ಕಾ ಮಾಹಿತಿಯಂತೆ ರಾಮುಲುನೇ ಟಾರ್ಗೆಟ್ ಆಗಿದ್ರು, ಅಲ್ಲಿ ಜನಾರ್ದನ್ ರೆಡ್ಡಿ ಕಡೆಗೂ ಫೈರಿಂಗ್ ಆಯಿತು ಅಂತ. ಮತ್ತು ಇಡೀ ಇನ್ಸಿಡೆಂಟಲ್ಲಿ 40 ಸಲ ಫೈರಿಂಗ್ ಆಗಿದೆಯಂತೆ. ಅವ್ರು ಹೇಳ್ತಿರೋದು. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದರೆ 33 BJP ಕಾರ್ಯಕರ್ತರ ಮೇಲೆ FIR ಆಗಿದೆ ಇದುವರೆಗೆ. ಏನೇನೋ ಒಂದಿಷ್ಟು ದ್ವೇಷ ಮತ್ತೊಂದು ಅಂತ. ಆದರೆ 10 ನಿಮಿಷದಲ್ಲಿ ಜನಾರ್ದನ್ ರೆಡ್ಡಿ ನಿವಾಸ ಸುಟ್ಟು ಹಾಕ್ತೀನಿ ಅಂತ ಹೇಳಿದ ಭರತ್ ರೆಡ್ಡಿ ಮೇಲೆ ಮಾತ್ರ ಕೇಸ್ ಹಾಕಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ದಕ್ಕೆ BJP ಕಾರ್ಯಕರ್ತರದ್ದು 33 FIR ಆಗಿದೆ. ಕಾಂಗ್ರೆಸ್ ಶಾಸಕರು ಹಾಗಾದರೆ ಏನು ಬೇಕಾದರೂ ಮಾಡ್ಬೋದಾ? ಇದಕ್ಕೆ ಸಂಬಂಧಪಟ್ಟಂತೆ ಜನವರಿ 17ರಂದು ಕರ್ನಾಟಕದಲ್ಲಿ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ಸು ಯಾವ ರೀತಿ ದೌರ್ಜನ್ಯ ಎಸಗ್ತಿದೆ ಬೇರೆಯವ್ರ ಮೇಲೆ ಅನ್ನೋದನ್ನು ಇಟ್ಕೊಂಡು, ಅಂದರೆ ಅದಕ್ಕೆ ಬೇರೆ ಬೇರೆದು ಸೇರಿಸ್ಕೊಳ್ಬೋದು. ಈಗ ಹುಬ್ಳಿಲಿ ಒಂದು ಕೇಸ್ ಆಯಿತು, ಶಿಡ್ಲಘಟ್ಟದಲ್ಲಿ ಒಂದು ಕೇಸ್ ಆಯಿತು, ಅಧಿಕಾರಿಗಳನ್ನ ಹೆದರಿಸೋದು, ಅಲ್ಲೂ ಕೂಡ ಸುಟ್ಟು ಹಾಕ್ತೀನಿ ಅಂತ ಹೇಳಿದ್ರು, ಅರೆಸ್ಟ್ ಮಾಡಿಲ್ಲ, ಇದೆಲ್ಲ ಜೋರು ಗಲಾಟೆ ಆಯ್ತಲ್ಲ, ಅದನ್ನು ಎತ್ಕೊಳ್ಬಹುದು ಭಾಷಣದಲ್ಲಾದರೂ. ಅಂದರೆ ಎಲ್ಲ ಕಡೆ ಆಗ್ತಿದೆ ಅಂತ. ಮೇನಾಗಿ ಬಳ್ಳಾರಿ ಕಾನ್ಸಂಟ್ರೇಷನ್, ಬೃಹತ್ ಸಮಾವೇಶ ಮಾಡೋದು. ರಾಜ್ಯ BJP ನಾಯಕರು ಅದರಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ತಾರೆ. DCM ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನಮ್ಮಿಂದ ತಪ್ಪಾಗಿದೆ ಅಂತ ಹೇಳಿದ್ದಾರೆ. ನೋಡಿ, ಇದು ಇಂಪಾರ್ಟೆಂಟ್ ಪಾಯಿಂಟ್. BJPಗೆ ಈಗ ಇನ್ನೂ ನೆತ್ತಿಗೆ ಇರೋ ಕಾರಣ ಏನು? ಓಪನ್ ಆಗಿ ಇವರು ಒಪ್ಕೊಳ್ತಿಲ್ಲ. ಎಲ್ಲರೂ CM DCM ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಅಸಲಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನಮ್ಮಿಂದ ತಪ್ಪಾಗಿದೆ ಅಂತ ಹೇಳಿದ್ದಾರೆ. ಆದರೆ ಭರತ್ ರೆಡ್ಡಿ ಮಾತ್ರ ಬಂಧಿಸ್ತಿಲ್ಲ. ಅಂದರೆ ಅರ್ಥ ಏನು? ತಪ್ಪು ಅಂತ ಗೊತ್ತಾದ ಮೇಲೂ ಸರ್ಕಾರಕ್ಕೆ ಮುಚ್ಚಾಕ್ತಿದ್ದಾರೆ ಅಂತ. ಸೊ ಭರತ್ ರೆಡ್ಡಿ ಇದ್ದಾಗಲೇ ಫೈರಿಂಗ್ ಆಗಿದೆ ಅಂತ ರೆಡ್ಡಿ ಹೇಳಿರೋದು. ಮತ್ತು ಅಲ್ಲಿ ವಿಜುವಲ್ಸನ್ನು ಎಲ್ಲ ಬಿಡ್ತಿದ್ದಾರೆ. ಅವ್ರು ಏನೇನು ದೃಶ್ಯ ಬೇಕೋ ಅಷ್ಟು ಇದೆ ಸಾಕ್ಷಿ ಅಂತ. ಭರತ್ ರೆಡ್ಡಿ ಇದ್ದಾಗ ಆಗಿದೆ. ಇನ್ಸ್ಟ್ರಕ್ಷನ್ ನೇರ ರಾಮುಲು ಹೊಡೆಯೋಕ್ಕೆ ಇನ್ಸ್ಟ್ರಕ್ಷನ್ ಆಗಿದೆ. ಮತ್ತು 40 ಸುತ್ತು ಫೈರಿಂಗ್ ಆಗಿದೆ. ಇಷ್ಟೆಲ್ಲ ಆದಮೇಲೆ ಸತ್ಯವನ್ನು ಕಾಂಗ್ರೆಸ್ಸಿಗರೇ ಒಪ್ಪಿಕೊಂಡ ಮೇಲೂ ಭರತ್ ರೆಡ್ಡಿ ಅರೆಸ್ಟ್ ಆಗಿಲ್ಲ ಅಂತ ಮುಗಿಬಿದ್ದಿರೋದು. 17ನೇ ತಾರೀಕು ಜನವರಿ ಪ್ರತಿಭಟನಾ ಸಮಾವೇಶ ಜೋರಾಗಿ ಮಾಡೋದು, 25-30 ಸಾವಿರ ಜನ ಅಲ್ಲಿ ಸೇರಿಸೋದು. ಆಮೇಲೆ ಅಲ್ಲಿಂದ ಬೆಂಗಳೂರಿಗೆ ಪಾದಯಾತ್ರೆ ಅನ್ನೋದು ರಾಮುಲು ಅವರು ಹೇಳ್ತಿರೋದು. ಈಗ BJP ಸ್ವಲ್ಪ ಡೌಟ್ಸ್ ಇತ್ತು, ಪಾದಯಾತ್ರೆ ಬೇಕಾ, ಸಮಾವೇಶ ಬೇಕಾ, ಏನು ಮಾಡೋದು ಅಂತ. ಕಡೆಗೂ ಒತ್ತಾಯ ಮಾಡಿ ಹೈಕಮಾಂಡನ್ನೇ ಕನ್ವಿನ್ಸ್ ಮಾಡಿರೋದ್ರಿಂದ ರಾಜ್ಯ ನಾಯಕರಿಗೆ ಆದೇಶ ಬಂದಿದೆ.
ದೊಡ್ಡ ಸಮಾವೇಶ ಮಾಡೋದು, ಆಮೇಲೆ ಬೆಂಗಳೂರಿಗೆ ಬರೋದು ಅಂತ. ಜನವರಿ 20 ಬಳಿಕ ಡೆಲ್ಲಿಗೆ ಹೋಗಿ ಕೇಂದ್ರ ನಾಯಕರ ಜೊತೆನೂ ಚರ್ಚೆ ಆಗುತ್ತೆ. ಜನವರಿ 17 ಬಳ್ಳಾರಿ ಕೋರ್ ಕಮಿಟಿ ಸಭೆ ಆಗುತ್ತೆ. ಅಲ್ಲಿಂದ ಪಾದಯಾತ್ರೆ ಬಗ್ಗೆ ನಿರ್ಧಾರ ಆಗುತ್ತೆ ಅಂತ. ಬಟ್ ರಾಮುಲು ರೆಡ್ಡಿ ಹೇಳ್ತಿರೋದು ಪಾದಯಾತ್ರೆ ನಡೆಯುತ್ತೆ ಅಂತ. ಇನ್ನೊಂದು ಸುತ್ತು ಅದ್ರ ಬಗ್ಗೆ ಖಚಿತ ಆಗಬಹುದು. ಬಿಜೆಪಿ ರಾಜ್ಯ ನಾಯಕರು, ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವರು ಎಲ್ಲರೂ, ಪ್ರಹ್ಲಾದ್ ಜೋಶಿ ಅವರು ಬೇರೆ ಬೇರೆಯವ್ರನ್ನೆಲ್ಲ ಕರೆಸ್ತಾ ಇದ್ದಾರೆ. 40 ಸುತ್ತು ಫೈರಿಂಗ್ ಆಗಿದೆ ಅಂದರೆ ಇದು ಎಷ್ಟು ದೊಡ್ಡ ಇನ್ಸಿಡೆಂಟು. ಒಬ್ಬ ಕಾಂಗ್ರೆಸ್ನ MLA ಯಾವ ರೀತಿ ದಾದಾಗಿರಿ ಮಾಡ್ತಾ ಇದ್ದಾನೆ, ಆದರೂ ಸರ್ಕಾರ ಪ್ರೊಟೆಕ್ಟ್ ಮಾಡ್ತಿದೆ ಅನ್ನೋದನ್ನು ದೇಶದ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಇವರೊಬ್ಬರು ವಾಲ್ಮೀಕಿ ನಾಯಕ ಅಲ್ವಾ, ಸೀನಿಯರ್ ಲೀಡರ್ ರಾಮುಲು. ಈಗ ಅಧಿಕಾರ ಇಲ್ಲದೆ ಇರ್ಬೋದು, ಬಟ್ ಅವ್ರಿಗೆ ಒಳ್ಳೆ ಫ್ಯಾನ್ ಫಾಲೋವಿಂಗ್ ಇತ್ತು. ರಾಮುಲು ಪ್ರೊಜೆಕ್ಟ್ ಮಾಡಿ ಈಗ ರಾಮುಲು ಹೊಡೆದು ಹಾಕೋಕೆ ಕಾಂಗ್ರೆಸ್ MLA ಒಬ್ಬರು ಆದೇಶನೇ ಕೊಟ್ಟಿದ್ರು ಅನ್ನೋ ವಿಚಾರವನ್ನು ಇಟ್ಕೊಂಡಿದ್ದಾರೆ. ಈಗ BJPಯವರು ಮತ್ತೆ ಸ್ಮಶಾನದಲ್ಲಿ ಗುಂಡಿ ತೋಡಿದ್ದನ್ನು ಮುಚ್ಚಿಸಿ ಸುಟ್ಟಾಕಿರೋದು, ಗ್ಯಾಸಿಂದ ಸುಟ್ಟಾಕಿರೋದು, ಬೆಂಕಿ ಕಟ್ಟಿಗೆ ಬಳಸದೆ, ಇದೆಲ್ಲ ಆರೋಪ ಕೇಳಿ ಬಂದಿದೆ. ಮತ್ತೆ ಎಲ್ಲಕ್ಕಿಂತ ಪ್ರಮುಖವಾಗಿ CID ವಿರುದ್ಧ ನೋಡಿ ಸ್ಫೋಟಕ ವಿಚಾರ ಹೇಳ್ತಿದ್ದಾರೆ. 5 ದಿನ ಆದರೂ ಕೂಡ, ಈ ಘಟನೆಯಾಗಿ 5 ದಿನ ಆದರೂ ಕೂಡ CID ನೋಡಿ ಏನಂತ, ಪಂಚನಾಮೆಗೆ ಬಂದಿಲ್ವಂತೆ. ಗಲಭೆಗೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳನ್ನು CID ಕೊಟ್ಟಿದ್ದೀವಿ. ಈ ಘಟನೆ ನಡೆದ 5 ದಿನಗಳಾದರೂ ಪಂಚನಾಮೆಗೆ ನಿರ್ಲಕ್ಷ್ಯ ಮಾಡಿದ್ರೆ ಸಾಕ್ಷಿ ನಾಶ ಆಗುತ್ತೆ ಸಹಜವಾಗಿ. ಆದರೂ ನಾವೇ ಸಾಕ್ಷಿ ಕೊಡ್ತಿದ್ದೀವಿ, ಬಹಳಷ್ಟು ಲೋಪಗಳನ್ನು ಎತ್ತು ತೋರಿಸ್ತಾ ಇದ್ದೀವಿ ನಾವು. ಹಾಗಾಗಿ ಇದು ಹೈಕೋರ್ಟ್ ಹಾಲಿ ನ್ಯಾಯಾಧೀಶರು ಅಥವಾ CBI ಮೂಲಕವೇ ತನಿಖೆ ಆಗಬೇಕು. ಇಲ್ಲವಾದಲ್ಲಿ ಇರೋ ಸಾಕ್ಷಿ ನಾಶ ಮಾಡೋಕೆ ನೋಡಿದ್ದಾರೆ, ಇನ್ನು ಉಳಿದಿದ್ದು ನಾಶ ಆಗುತ್ತೆ ಅಂತ ಅವ್ರು ಹೇಳ್ತಿರೋದು. ಈಗ ರಾಮುಲು ರೆಡ್ಡಿಗೆ ಅಮಿತ್ ಶಾ ಕಡೆಯಿಂದಲೇ ಬಲ ಸಿಕ್ಕಿದೆ. ಇದು ತುಂಬ ಸೀರಿಯಸ್ ಕೇಸು. ಕಾಂಗ್ರೆಸ್ MLAಯ ಈ ವರ್ತನೆ ರಾಷ್ಟ್ರ ಮಟ್ಟದಲ್ಲಿ ಅಸ್ತ್ರ ಅಂತ ಕನ್ವಿನ್ಸ್ ಆಗಿರೋದು BJP. ಶ್ರೀರಾಮುಲು ಅವರು ನಮ್ಮ ರಾಜ್ಯದ ಕೋರ್ ಕಮಿಟಿ ಸದಸ್ಯರು ಎಲ್ಲರೂ ಕೂಡ ನಾವು ಮಾತಾಡಿ ನಾಳೆ 17ನೇ ತಾರೀಕು ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡೋರಿದ್ದೇವೆ. ಆ ಪ್ರತಿಭಟನೆಯಲ್ಲಿ ನಮ್ಮ ರಾಜ್ಯದ ನಾಯಕರು ಕೂಡ ಭಾಗವಹಿಸುವರಿದ್ದಾರೆ. ನಮ್ಮ ರಾಜ್ಯ ಅಧ್ಯಕ್ಷರು ವಿಜೇಂದ್ರ ಅವರು, ನಮ್ಮ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ R. ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ನಮ್ಮ ರಾಜ್ಯದ ನಾಯಕರಾಗಿರುವಂಥ ಗೋವಿಂದ್ ಕಾರಜೋಳ ಅವರು, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಹಾಲಿ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು, ಎಲ್ಲರೂ ಕೂಡ ಭಾಗವಹಿಸ್ತಕ್ಕಂಥವ್ರು ಇದ್ದಾರೆ. ಒಂದು ಬಹಳ ದೊಡ್ಡ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತಾ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಶಾಸಕರನ್ನ ಅಂತೇಳಿ ನಾವು ಆಗ್ರಹ ಪಡಿಸೋರಿದ್ದೇವೆ. ಮತ್ತು ಈ ಘಟನೆನ ನಾನು ಉಪಮುಖ್ಯಮಂತ್ರಿಗಳು ಹೇಳಿ ಹೋಗಿದ್ದಾರೆ, ಇಲ್ಲ ನಮ್ಮ ಕಡೆಯಿಂದ ತಪ್ಪಾಗಿದೆ ಅಂತ ಹೇಳಿ. ಉಸ್ತುವಾರಿ ಸಚಿವರು ಹೇಳಿದ್ದಾರೆ, ಯಾಕೆ FIR ಆಗಲಿಲ್ಲ, ಯಾಕೆ ಅರೆಸ್ಟ್ ಮಾಡಿಲ್ಲ? ಹಾಗಾಗಿ ಈ ಒಂದು ವಿಷಯವನ್ನು ಬಹಳ ಗಂಭೀರವಾಗಿ ಭಾರತೀಯ ಜನತಾ ಪಾರ್ಟಿ ತೆಗೆದುಕೊಂಡಿದೆ. ಆ ಹಿನ್ನೆಲೆಯಲ್ಲಿ 17ನೇ ತಾರೀಕು ಒಂದು ಬೃಹತ್ ಆಂದೋಲನವನ್ನು ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಅದರ ಅಷ್ಟು ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ನಮ್ಮ ಜನಾರ್ದನ್ ರೆಡ್ಡಿ ಸಾಹೇಬರು ವಿವರ ಕೊಡೋರಿದ್ದಾರೆ. ಸಂಖ್ಯೆ, ಸಭೆಯ ಸ್ವರೂಪ ಮತ್ತು ಹೋರಾಟದ ಸ್ವರೂಪ, ಇವೆಲ್ಲ ವಿಷಯಗಳನ್ನು ಅವರು ತಿಳಿಸೋರಿದ್ದಾರೆ. ಮುಂದಿನ ಹೋರಾಟದ ಬಗ್ಗೆನೂ ಕೂಡ ನಮ್ಮ ಜನಾರ್ದನ್ ರೆಡ್ಡಿ ಅವರು ತಿಳಿಸೋರಿದ್ದಾರೆ. 12ನೇ ತಾರೀಕು ಅಲ್ಲಿ ಹೋರಾಟವನ್ನು ಮಾಡ್ತೀವಿ. ನಮ್ಮ 17ನೇ ತಾರೀಕು ಬೆಳಿಗ್ಗೆ ನಮ್ಮ ಕೋರ್ ಕಮಿಟಿ ಸದಸ್ಯರು ಹೋರಾಟಕ್ಕೆ ಏನು ಬರೋರಿದ್ದಾರೆ ಎಲ್ಲರೂ ನಾವು ಒಂದ್ಸರಿ ನಾವು ಒಟ್ಟಿಗೆ ಕೂತ್ಕೊಳ್ತೀವಿ. ಮುಂದಿನ ಹೋರಾಟವನ್ನು ಅನೌನ್ಸ್ಮೆಂಟ್ ಮಾಡ್ತೀವಿ. ಅದನ್ನ ಅನೌನ್ಸ್ಮೆಂಟ್ ಮಾಡ್ತೀವಿ 17ನೇ ತಾರೀಕು. ಅದಕ್ಕೆ 17ನೇ ತಾರೀಕು ಮುಂದಿನ ಹೋರಾಟವನ್ನು ಅನೌನ್ಸ್ಮೆಂಟ್ ಮಾಡ್ತೀವಿ. ಹಾಗಾಗಿ ಶಾಸಕರನ್ನ ಮತ್ತು ಅವರ ಆಪ್ತರನ್ನ ಬಂಧಿಸಲೇಬೇಕು ಸಿದ್ದರಾಮಯ್ಯನವರು ಅಂತ ಆಗ್ರಹಿಸಿ ಜನಾರ್ದನ್ ರೆಡ್ಡಿ, ರಾಮುಲು ಏನು ಹೋರಾಟ ಕೈಗೆತ್ತಿಕೊಂಡಿದ್ದಾರೆ, ಸಮಾವೇಶ ಮಾಡೋದು ಮತ್ತೆ ಪಾದಯಾತ್ರೆ ಮಾಡೋದು ಎಲ್ಲ ಪ್ಲಾನ್ ರೆಡಿ ಆಗಿದೆ. ಈಗ ಸತೀಶ್ ರೆಡ್ಡಿ, ಭರತ್ ರೆಡ್ಡಿ ಮತ್ತು ಅವರ ಟೀಮನ್ನು ಬಂಧಿಸಲೇಬೇಕು ಅಂತ ಸಮರವನ್ನು ಸಾರಿರೋದು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ. ಇಂತಹ ಕೊಲೆಗಟಕರನ್ನ ಅಂತ ಅವ್ರು ಹೇಳ್ತಿರೋದು ಅಂದರೆ ಉದ್ದೇಶಪೂರ್ವಕವಾಗಿ ಇದು ಸುಪಾರಿ ಕೊಟ್ಟಂಗೆ ಪ್ಲ್ಯಾನ್ಡ್ ಅಂತ ಹೇಳ್ತಿದ್ದಾರೆ. ಗನ್ ಮ್ಯಾನ್ಗೆ ಆದೇಶ ಕೊಟ್ಟಿರೋದಕ್ಕೂ ಸಾಕ್ಷಿ ಇದೆ ಅಂತ, ಆಡಿಯೋ ಇದೆ ಮತ್ತು ಬೇರೆ ಬೇರೆ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ ಅಂತ. ಸೊ ಒಂದು ಕೊಲೆ
ಆಗೋಗಿದೆ ಅಲ್ಲಿ. ಮತ್ತು ಅದು ಆ ಟಾರ್ಗೆಟ್ ರಾಮುಲು ಮೇಲಿತ್ತು. ಇದು ಎಷ್ಟು ಸೀರಿಯಸ್ ಆಗಿರೋ ಪ್ರಕರಣ. ಪ್ರತಿಯೊಂದು ಕೂಡ ಕಾಂಗ್ರೆಸ್ಸೇ ಪ್ಲಾನ್ ಮಾಡಿದೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಪೊಲೀಸರ ಸಪೋರ್ಟ್ ಇತ್ತು, ಮತ್ತು ಈ ಬಾಂಬ್ ನಿಷ್ಕ್ರಿಯ ದಳದವ್ರನ್ನೂ ಲೇಟಾಗಿ ಕಳಿಸ್ಕೊಟ್ರು 5-6 ದಿನ ಆದಮೇಲೆ ಅನ್ನೋದೆಲ್ಲ BJP ಆರೋಪ. ಹಾಗಾಗಿ ಈ ಕೇಸನ್ನು ಕೇಂದ್ರದ ಮಟ್ಟದಲ್ಲಿ ಎತ್ಕೊಳ್ಳೋದಕ್ಕೂ ಈಗ ಸರ್ವ ತಯಾರಿಗಳಾಗಿದ್ದು, ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸೆಡ್ ಹೊಡೆಯೋದಕ್ಕೆ ಬಳ್ಳಾರಿಗೆ ಎಂಟ್ರಿ ಕೊಡ್ತಿದೆ ಕಮಲ ಪಡೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.